ಏಪ್ರಿಲ್ 23, 2025 ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತಿಕ್ರಿಯೆಯಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋ ನೀರನ್ನ ರದ್ದು ಮಾಡ್ತಾರೆ. ಈ ನ್ಯೂಸ್ ಕೇಳಿದ ತಕ್ಷಣ ದೇಶದೆಲ್ಲೆಡೆ ಒಂದು ಚರ್ಚೆ ನಡೀತು. ಅರೆ ನಾವ್ಯಾಕೆ ಸ್ವಾಮಿ ಪಾಕಿಸ್ತಾನಕ್ಕೆ ನೀರನ್ನ ಬಿಡ್ಬೇಕು, ಅದರ ಬದಲು ಮರುಭೂಮಿಯಿಂದ ತುಂಬಿರೋ ರಾಜಸ್ಥಾನಕ್ಕೆ ನೀರನ್ನ ಬಿಡಬಹುದಲ್ವಾ ಅಂತ ಇದನ್ನ ಯೋಚನೆ ಮಾಡಿದಾಗ ನಮ್ಮ ಊಹೆ ಪ್ರಕಾರ ಇಡೀ ರಾಜಸ್ಥಾನದಲ್ಲಿ ಪೂರ್ತಿಯಾಗಿ ನದಿಗಳು ಹರಿದು ಆ ಪೂರ್ತಿ ಪ್ರದೇಶವನ್ನ ಹಸಿರುಮಯವಾಗಿ ಮಾಡಿ ಅಲ್ಲಿನ ಜನರ ದಾಹ ತೀರಿಸಬಹುದು ಅಂತ ಅನ್ಕೊಂತೀವಿ. ಆದ್ರೆ ಈ ತರ ಮಾಡಿದ್ರೆ ಅಲ್ಲಿನ ಜನರ ದಾಹ ಬಿಡಿ, ಭಾರತದಲ್ಲಿ ಸಾಕಷ್ಟು ಜಾಗಗಳಲ್ಲಿ ಮಳೆ ಬೀಳ್ದಿರಾ ಎಲ್ಲರಿಗೂ ದಾಹ ತರಿಸೋ ಕೆಲಸ ಆಗುತ್ತೆ. ಎಲ್ಲೋ ರಾಜಸ್ಥಾನದಲ್ಲಿ ನದಿ ಹರಿಯೋಕು ಇಲ್ಲಿ ನಮ್ಗೆ ಮಳೆ ಬೀಳೋಕು ಏನ್ ಸಂಬಂಧ ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ನಮ್ಮ ದೇಶದ ಸ್ವಲ್ಪ ಮಟ್ಟದ ಜಾಗ್ರಫಿ ಅಂದ್ರೆ ಭೂಗೋಳ ಶಾಸ್ತ್ರವನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅನಿಮೇಷನ್ ಜೊತೆ ತೋರಿಸ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ಮೊದಲು ನಾವು ಈ ಇಂಡಸ್ ವಾಟರ್ಸ್ ಟ್ರೀಟಿ ಬಗ್ಗೆ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 19, 1960 ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ವರ್ಲ್ಡ್ ಬ್ಯಾಂಕ್ ಬಂದು ಒಂದು ಟ್ರೀಟಿ ಸೈನ್ ಮಾಡಿಸುತ್ತೆ. ಇದರ ಪ್ರಕಾರ ಪಶ್ಚಿಮದ ನದಿಗಳಾದ ಇಂಡಸ್, ಜೇಲಂ, ಚೈನಾ ಪಾಕಿಸ್ತಾನಕ್ಕೆ, ಹಂಗೆ ಪೂರ್ವ ಭಾಗದ ನದಿಗಳಾದ ರವಿ, ಬೇಸ್, ಸಟ್ಲೇಜ್ ಅನ್ನ ಭಾರತ ಉಪಯೋಗ ಮಾಡ್ಕೋಬಹುದು. ಹಂಗೂ ನಾವು ಪಶ್ಚಿಮದ ನದಿಗಳನ್ನ ಉಪಯೋಗ ಮಾಡಬೇಕು ಅಂದ್ರೆ ಸ್ವಲ್ಪ ಬೆಳೆ ಬೆಳೆಯೋಕೆ, ಸಂಗ್ರಹಣೆ ಮತ್ತೆ ವಿದ್ಯುತ್ ತಯಾರಿ ಮಾಡೋಕೆ ಮಾತ್ರ. ಆ ನದಿಗಳ ಮೇಲೆ ಮಿಕ್ಕಿದ ಎಲ್ಲಾ ತರಹದ ಕಂಟ್ರೋಲ್ ಪಾಕಿಸ್ತಾನಕ್ಕೆ ಇರುತ್ತೆ. ಆದ್ರೆ ಈಗ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕಡ್ಡಾಯವಾಗಿ ನಾವು ಇನ್ಮೇಲೆ ಇಂಡಸ್ ವಾಟರ್ಸ್ ಟ್ರೀಟಿನ ರಿಸ್ಟೋರ್ ಮಾಡಲ್ಲ, ಹಾಗೆ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವ ನೀರನ್ನ ರಾಜಸ್ಥಾನ್ಗೆ ಡೈವರ್ಟ್ ಮಾಡಕ್ಕೆ ಒಂದು 113 ಕಿಲೋಮೀಟರ್ ಕೆನಲ್ ಕಟ್ಟೋ ಪ್ಲಾನ್ ಇದೆ ಅಂತ ಹೇಳಿದ್ದಾರೆ. ಈ ನಡುವೆ ಮಳೆ ಕೂಡ ಸರಿಯಾದ ಟೈಮ್ಗೆ ಬರ್ತಿಲ್ಲ. ಈ ಕೆನಲ್ ನ ನಿರ್ಮಿಸಿ ಚೇನಬ್, ಜೇಲಂ, ಇಂಡಸ್ ಇಂದ ಫ್ಲೋ ಆಗ್ತಿರೋ ಎಲ್ಲಾ ಎಕ್ಸ್ಟ್ರಾ ನೀರನ್ನ ರಾಜಸ್ಥಾನ್ಗೆ ಡೈವರ್ಟ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಇಂದ ಪಂಜಾಬ್, ಹರಿಯಾಣ, ಎಸ್ಪೆಷಲಿ ನೀರಿಲ್ದಿರ ಒದ್ಲಾಡ್ತಿರೋ ಶ್ರೀ ಗಂಗಾನಗರ್ ಸೇರಿದ ನಾರ್ತ್ ವೆಸ್ಟರ್ನ್ ರೀಜನ್ಸ್ ಇದರಿಂದ ಸಾಕಷ್ಟು ಲಾಭ ಪಡಿಬಹುದು ಅಂತ ಈ ಐಡಿಯಾವನ್ನ ಮಾಡಿದ್ದಾರೆ. ಆದ್ರೆ ಪಾಕಿಸ್ತಾನ್ ಕೂಡ ಈ ವೆಸ್ಟರ್ನ್ ರಿವರ್ಸ್ ಮೇಲೆ ವ್ಯವಸಾಯ ಮತ್ತೆ ಹೈಡ್ರೋ ಪವರ್ ಗೆ ಆಲ್ಮೋಸ್ಟ್ 80% ವರೆಗೂ ಡಿಪೆಂಡ್ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಅಡಚಣೆ ಬಂದ್ರೂ ಕೂಡ ಇದು ಅವರ ಆರ್ಥಿಕತೆ ಮತ್ತೆ ಜೀವನೋಪಾಯದ ಮೇಲೆ ಭಾರಿ ಪರಿಣಾಮ ಬೀರಬಹುದು. ಅದಕ್ಕೆ ಈ ರೀತಿ ಆಗೋಕೆ ಅವರು ಕೂಡ ಬಿಡೋದಿಲ್ಲ. 3,000 ಕೋಟಿ ಬಜೆಟ್ ಜೊತೆಗೆ 2026ರಲ್ಲಿ ಈ ಪ್ರಾಜೆಕ್ಟ್ ಗ್ರೌಂಡ್ ವರ್ಕ್ ನ ಸ್ಟಾರ್ಟ್ ಮಾಡಿ 3 ವರ್ಷಗಳಲ್ಲಿ ಇದನ್ನ ಪೂರ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದರ ಪರಿಣಾಮ ಏನು ಅಂತ ತಿಳ್ಕೊಳ್ಳೋ ಮುಂಚೆ ನಮ್ಮ ದೇಶದಲ್ಲಿ ಮರುಭೂಮಿ ಇರೋ ಅಡ್ವಾಂಟೇಜ್ ಏನು ಅಂತ ತಿಳ್ಕೊಳ್ಳೋಣ. ಯೂಶಲಿ ರಾಜಸ್ಥಾನಲ್ಲಿ ಸಮ್ಮರ್ ಅಲ್ಲಿ ತುಂಬಾ ಬಿಸಿಲು ಇರೋದ್ರಿಂದ ಈ ರೀಜನ್ ಅಲ್ಲಿ ಎಲ್ಲ ತುಂಬಾ ಲೋ ಪ್ರೆಷರ್ ಉಂಟಾಗಿ ಅಲ್ಲಿನ ಗಾಳಿ ಕಮ್ಮಿ ಆಗುತ್ತೆ. ಯಾವುದೇ ಕಡೆ ಗಾಳಿ ಕಮ್ಮಿ ಆಯ್ತು ಅಂದಾಗ ಸುತ್ತಮುತ್ತಲಿನ ಗಾಳಿ ಅಲ್ಲಿಗೆ ಬಂದು ಆ ಖಾಲಿ ಜಾಗವನ್ನ ತುಂಬಿಕೊಳ್ಳುತ್ತೆ. ಸೊ ಈ ರೀತಿ ಈ ಮರುಭೂಮಿಯಲ್ಲಿ ಲೋ ಪ್ರೆಷರ್ ಉಂಟಾದಾಗ ಆಫ್ರಿಕನ್ ಕೋಸ್ಟ್ ಲೈನ್ ಕಡೆ ಇರೋ ಗಾಳಿ ಎಲ್ಲ ನಮ್ಮ ರಾಜಸ್ಥಾನ ತುಂಬಿಕೊಳ್ಳೋಕೆ ತನ್ನ ಪ್ರಯಾಣ ಶುರು ಮಾಡುತ್ತೆ. ಆಗ ಆ ಸುತ್ತಮುತ್ತಲು ಎವಾಪರೇಟ್ ಆಗಿರೋ ನೀರು ಮತ್ತೆ ಅಲ್ಲಿನ ಸಮುದ್ರದ ನೀರನ್ನ ಈ ಗಾಳಿ ಜೊತೆಯಲ್ಲಿ ತಗೊಂಡ್ಬಂದು ಬರೋ ಸಮಯದಲ್ಲಿ ಅವು ಮೋಡಗಳಾಗಿ ರೂಪುಗೊಂಡು ಭಾರತದಲ್ಲಿ ಜೂನ್ ಮತ್ತೆ ಸೆಪ್ಟೆಂಬರ್ ಮಧ್ಯ ಮಳೆಗಾಲವಾಗಿ ಸುರಿಯುತ್ತೆ. ಇಷ್ಟೇ ಅಲ್ದಿರ ರಾಜಸ್ಥಾನದ ಮರುಭೂಮಿಯಲ್ಲಿ ಇರೋ ಅಷ್ಟು ಮರಳು ಕೂಡ ಆ ಪ್ರದೇಶದ ಸುತ್ತಮುತ್ತ ಸ್ಪ್ರೆಡ್ ಆಗೋದ್ರಿಂದ ಆ ಜಾಗಗಳಲ್ಲಿ ಆಲ್ರೆಡಿ ಉಪಯೋಗ ಮಾಡಿರೋ ಭೂಮಿಯ ಮರಳನ್ನ ರೀಸೈಕಲ್ ಮಾಡಿ ಮತ್ತೆ ಫರ್ಟೈಲ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಿ ಇನ್ನಷ್ಟು ವ್ಯವಸಾಯ ಮಾಡೋಕೆ ಉಪಯೋಗವಾಗುವಂತೆ ಮಾಡುತ್ತೆ. ಆದ್ರೆ ಈ ಕೆನಲ್ ನಿರ್ಮಾಣ ಮಾಡಿದ್ರೆ ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ನಾರ್ದರ್ನ್ ಸ್ಟೇಟ್ಸ್ ಆದ ಪಂಜಾಬ್, ಹರಿಯಾಣ, ಉತ್ತರಾಖಂಡ್ ಅಲ್ಲೆಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ 12% ಮಳೆ ಬೀಳೋದು ಕಮ್ಮಿ ಆಗಿ ಬಿಡುತ್ತೆ ಅಂತ ಸ್ಟಡಿ ಹೇಳಿದೆ. ಇದರಿಂದ ಪರಿಣಾಮಗಳು ಬದಲಾವಣೆಯಾಗಿ ನಮ್ಮ ಡೆಕ್ಕನ್ ಪ್ಲಾಟ್ಯೂ ಕಡೆ ಮಳೆ 10% ಜಾಸ್ತಿ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಈ ರೀತಿ ಮಾಡೋದ್ರಿಂದ ರಾಜಸ್ಥಾನದಲ್ಲಿ ಗೋಧಿ ಮತ್ತೆ ಸಾಸಿವೆ ಬೆಳವಣಿಗೆ ಹೆಚ್ಚಾಗಿ ಗಂಗಾನಗರ್, ಹನುಮಾನ್ಗರ್, ಬಿಕನರ್, ಜೋಧ್ಪುರ್ ಅಂತಹ ಪ್ರದೇಶಗಳಲ್ಲಿ 25ರಿಂದ 80% ಹೆಚ್ಚು ಕೃಷಿ ಆಗುತ್ತೆ. ಇದು ರಾಜಸ್ಥಾನದ ಒಣಗಿದ ಕೃಷಿ ಭೂಮಿಗೆ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಆದ್ರೆ ಇದನ್ನ ಮಾಡಿದ್ರೆ ಪಾಕಿಸ್ತಾನದ ಪೂರ್ತಿ ಡೆಲ್ಟಾ ಒಣಗಿ ಹೋಗಿ ಅಲ್ಲಿನ ಮ್ಯಾಂಗ್ರೋವ್ ಕಾಡೆಲ್ಲ ನಾಶ ಆಗಿ ಸೆಪ್ಟೆಂಬರ್ ಇಂದ ಜಾನ್ವರಿ ವರೆಗೂ ಬರ್ಬೇಕಾಗಿರೋ ಮಳೆಯಲ್ಲಿ 40% ಕಮ್ಮಿಯಾಗಿ ಇಡೀ ಪ್ರದೇಶವನ್ನ ಉಪ್ಪು ತುಂಬಿಕೊಂಡು ಒಣಗಿ ಹೋಗ್ತವೆ. ಇದರಿಂದ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಎಕಲಾಜಿಕಲ್ ಕೊಲ್ಯಾಪ್ಸ್ ಕೂಡ ಬರಬಹುದು ಅಂತ ಹೇಳ್ತಾರೆ. ಇಷ್ಟೇ ಅಲ್ದಿರ ನಾವು ಸುಮ್ನೆ ಇದ್ದಾಗಲೇ ಬಂದು ಕೆಣಕೋ ಪಾಕಿಸ್ತಾನ ಹುಚ್ಚೆತ್ತು ಭಯೋತ್ಪಾದನೆ ಜಾಸ್ತಿ ಮಾಡೋ ಅವಕಾಶಗಳು ಕೂಡ ಇದಾವೆ. ಅಷ್ಟೇ ಅಲ್ದಿರ ಕ್ಲೈಮೇಟ್ ಮತ್ತೆ ಜಾಗ್ರಫಿಯಲ್ಲಿ ಕೂಡ ಬದಲಾವಣೆಯನ್ನ ತರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಬಂದು ಪೂರ್ತಿ ನದಿಯ ನೀರನ್ನ ಡೈವರ್ಟ್ ಮಾಡದೆ ಜೀವನ ಶೈಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಿಕ್ಕ ಕೆನಲ್ ಗಳ ಮೂಲಕ ತಗೋಬೇಕಾಗಿರುತ್ತೆ. ಪರಿಸರ ಒಂದು ರೀತಿ ಮಾಡಿದೆ ಅಂದ್ರೆ ಅದಕ್ಕೆ ಅಲ್ಲಿನ ಕ್ಲೈಮೇಟ್ ಮತ್ತೆ ಜಾಗ್ರಫಿ ಕೂಡ ಒಂದು ಮುಖ್ಯವಾದ ಪಾತ್ರವನ್ನ ಪೋಷಿಸುತ್ತೆ. ಜಾಸ್ತಿ ನೀರನ್ನ ನಾವು ಡೈವರ್ಟ್ ಮಾಡಿದ್ರೆ ಇದು ಹವಾಮಾನದ ವಿಪತ್ತುಗಳನ್ನ ತರಬಹುದು. ಇಷ್ಟೆಲ್ಲ ರಿಸ್ಕ್ ತಗೊಂಡು ನಾವು ಪೂರ್ತಿ ನೀರನ್ನ ಡೈವರ್ಟ್ ಮಾಡ್ಬೇಕಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.